Hi student, this is the format of cash flow statement. Okay, so in this cash flow statement format, totally we are having three activities, that is known as an operating activity, investing activity and financing activity. Okay, totally we are having three activities in this format. Okay, so before starting of this cash flow statement format, we will be discussing that in order to start a business, one business ನಾವು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ವಿ ನೀಡ್ ಅ ಫಿನಾನ್ಸ್. ಎಸ್ ಸರ್, ನಮ್ಗೆ ಫಿನಾನ್ಸ್ ಬೇಕ್ರಿ. ಈ ಫಿನಾನ್ಸ್ ನಮ್ಗೆ ಹೆಂಗೆ ಸಿಗ್ತದ್ರಿ, ರೊಕ್ಕ ಹೆಂಗೆ ಬರ್ತದ್ರಿ ಬಿಸ್ನೆಸ್ಗೆ? ಬೈ ಇಶ್ಯೂ ಆಫ್ ಅ ಶೇರ್ಸ್. ಎಸ್ ಸರ್, ನಾವು ಕಂಪ್ನಿ ಶೇರ್ಸ್ ಇಶ್ಯೂ ಮಾಡೋದ್ರಿಂದ ಇಲ್ಲ ಕಂಪ್ನಿ ಬ್ಯಾಂಕಿಂದ ಲೋನ್ ತಗೊಳ್ಳೋದ್ರಿಂದ ಕಂಪ್ನಿಗೆ ರೊಕ್ಕ ಬರುತ್ತೆ. ಎಸ್ ಸರ್, ಆಫ್ಟರ್ ಗೆಟಿಂಗ್ ದಿ ಕ್ಯಾಶ್, ಬಿಸ್ನೆಸ್ನಾಗ ರೊಕ್ಕ ಬಂದಮೇಲೆ ಬಿಸ್ನೆಸ್ ಏನು ಮಾಡ್ತದ್ರಿ, ಅದನ್ನು business will invest that cash into the ಫಿಕ್ಸ್ಡ್ ಅಸೆಟ್ನಾಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಕಂಪ್ನಿದಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಎಸ್ ಸರ್, ದ ಕಂಪ್ನಿ ವಿಲ್ ಗೆಟ್ ದಿ ಕ್ಯಾಶ್ ಬೈ ಇಶ್ಯೂಯಿಂಗ್ ದಿ ಶೇರ್ಸ್. ಆಫ್ಟರ್ ಗೆಟಿಂಗ್ ದ ಕ್ಯಾಶ್, ದ ಕಂಪ್ನಿ ವಿಲ್ ಇನ್ವೆಸ್ಟ್ ದಟ್ ಕ್ಯಾಶ್ ಇನ್ ಟು ದಿ ಫಿಕ್ಸ್ಡ್ ಅಸೆಟ್ಸ್. ಎಸ್ ಸರ್, ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತು. ಈಗೆಲ್ಲ ಕಂಪ್ನಿ ಸೆಟಪ್ ಮಾಡ್ತು, ಬಿಲ್ಡಿಂಗ್ ಸೆಟಪ್ ಮಾಡ್ತು, ಫರ್ನಿಚರ್ ತಂದಿಡ್ತು, ಮಷಿನರಿ ತಂದಿಡ್ತು, ಈಗೆಲ್ಲ ಸೆಟಪ್ ಆಯ್ತು ರೀ, business setup ಆಯಿತು. ಆಫ್ಟರ್ ಸೆಟಪಿಂಗ್ ದಿ ಬಿಸ್ನೆಸ್, ದ ಕಂಪ್ನಿ ವಿಲ್ ಸ್ಟಾರ್ಟ್ಸ್ ಇಟ್ಸ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಎಸ್ ಆರ್ ನೋ? ಸೊ ultimately the thing what I wanted to tell you that cash flow statement is having totally the three activities, that is known as an operating activity, investing activity and the financing activity. When we go into the reverse way ಹೋದ್ವಂದ್ರೆ ಇಲ್ಲಿ ಏನು ಹೇಳ್ತದ್ರಿ, ಫಸ್ಟ್ ನಾವು ಬಿಸ್ನೆಸ್ನಾಗ ಆ್ಯಕ್ಟಿವಿಟಿ ಮಾಡ್ತೀವಿ, ಇನ್ವೆಸ್ಟ್ಮೆಂಟು, ಫಿನಾನ್ಸಿಂಗು ಹಂಗೆ ಬರ್ತದ್ರಿ. ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ರಿವರ್ಸ್ ಪ್ರಕಾರ ಹೋದ್ವಂದರೆ ಫಸ್ಟ್ ವಿ ನೀಡ್ ಅ ಫಿನಾನ್ಸ್. ರೊಕ್ಕ ಬೇಕ್ರಿ ನಮಗೆ ಬಿಸ್ನೆಸ್ ಸೆಟಪ್ ಮಾಡ್ಬೇಕಂದ್ರೆ. ರೊಕ್ಕ ಬಂದಮೇಲೆ ಏನು ಮಾಡ್ತೀವಿ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಸೆಟಪ್ ಆದಮೇಲೆ ವಿ ವಿಲ್ ಸ್ಟಾರ್ಟ್ಸ್ ಅವರ್ ಆಪ್ರೇಟಿಂಗ್. ಎಸ್ ಅನ್ನು ನಮ್ಮ ಆಪ್ರೇಷನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ರೀ. ಓಕೆ, ಬಟ್ ಇನ್ ದಿಸ್ ಫಾರ್ಮೆಟ್ ವಿ ಆರ್ ಹ್ಯಾವಿಂಗ್ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿನೇ ಫಸ್ಟ್ ಬರ್ತದ್ರಿ, ದೆನ್ ಇನ್ವೆಸ್ಟಿಂಗ್ ಬರ್ತದ, ಆಮೇಲೆ ಫಿನಾನ್ಸಿಂಗ್ ಬರ್ತದ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಂತಂದರೆ ಫಸ್ಟ್ ನಾವು ಇದನ್ನು ಏನು ಅನ್ನೋದು ಹೇಳಬೇಕ್ರಿ. ಸೊ ಫಿನಾನ್ಸ್ ಬೇಕು, ಫಿನಾನ್ಸ್ ಬಂದಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆದಮೇಲೆ ವಿ ವಿಲ್ ಸ್ಟಾರ್ಟ್ಸ್ ಅವರ್ ಆಪ್ರೇಷನ್. ಓಕೆ, ಸೊ we will start with our format. This is very big format, try to understand carefully. Okay, so we will start first with the cash flow from operating activity. Cash flow from operating activity. Okay, cash flow from operating activity. Okay, so this is our first activity. So the first activity ಅಲ್ಲಿ ಏನೇನು ಐಟಮ್ಸ್ ಬರುತ್ತೆ? ಫಸ್ಟ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದೆ ನೆಟ್ ಪ್ರಾಫಿಟ್ ಫಾರ್ ದಿ ಕರೆಂಟ್ ಪೀರಿಯಡ್. ಓಕೆ, ನೆಟ್ ಪ್ರಾಫಿಟ್ ಫಾರ್ ದಿ ಕರೆಂಟ್ ಪೀರಿಯಡ್. 2 ವರ್ಷದ ಬ್ಯಾಲೆನ್ಸಸ್ ಕೊಟ್ಟಿರ್ತಾರೆ. ಅದರಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ 2014 ಆ್ಯಂಡ್ 2015 ಅಂತ ಹೇಳಿ 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇವು 2 ವರ್ಷದಲ್ಲಿ ನಮ್ಮದು ಪ್ರಾಫಿಟ್ ಎಷ್ಟು ಇನ್ಕ್ರೀಸ್ ಆಗ್ತು, P&L ಅಕೌಂಟ್ ಅಂತ ಹೇಳಿ ಅಮೌಂಟ್ ಕೊಟ್ಟು ಇಲ್ಲಿ 1 ಲ್ಯಾಕು, ಇಲ್ಲಿ 2 ಲ್ಯಾಕ್ ಅಂತ ಕೊಟ್ಟಿದ್ರಂದರೆ ಓಕೆ, ಯು ಹ್ಯಾವ್ ಟು ಟೇಕ್ ದ ಇನ್ಕ್ರೀಸ್ಡ್ ವಿಲ್ ಬಿ 1 ಲ್ಯಾಕ್. ಓಕೆ, ಈ ಥರ ಅಮೌಂಟ್ ತೋರಿಸ್ಬೇಕಾಗುತ್ತೆ. ಓಕೆ, ಬಟ್ ವಿ ವಿಲ್ ಬಿ ಶೋಯಿಂಗ್ ಆಸ್ ಅನ್ XX ಓನ್ಲಿ. ಫಾರ್ಮ್ಯಾಟ್ ಇರೋದ್ರಿಂದ XX ಅಂತಲೇ ತೋರಿಸೋಣ. ಓಕೆ, ಸೊ ನಮ್ಮದು ಫಸ್ಟ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು ನೆಟ್ ಪ್ರಾಫಿಟ್ ಫಾರ್ ದಿ ಕರೆಂಟ್ ಪೀರಿಯಡ್. ಓಕೆ, ಫಾರ್ ದಿಸ್ ವಿ ಹ್ಯಾವ್ ಟು ಆ್ಯಡ್ ಅಡ್ಜಸ್ಟ್ಮೆಂಟ್ ಆಫ್ non-fund items.
ಸೊ ಹಿಯರ್ ವಾಟ್ ಆರ್ ದಿ ನಾನ್ ಫಂಡ್ ಐಟಮ್ಸ್ ಅನ್ನೋದನ್ನ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಆಲ್ರೆಡಿ ಕೇಳಿರಿ. ಸೊ ನಾನ್ ಫಂಡ್ ಐಟಮ್ಸ್ ಆರ್ ದೋಸ್ ಐಟಮ್ಸ್ ವಿಚ್ ವಿಲ್ ನಾಟ್ ಇನ್ಕ್ರೀಸ್ ದಿ ಫಂಡ್ ಆಫ್ ದಿ ಬಿಸ್ನೆಸ್ ಆರ್ ಇಟ್ ವಿಲ್ ನಾಟ್ ಡಿಕ್ರೀಸ್ ದಿ ಫಂಡ್ ಆಫ್ ದಿ ಬಿಸ್ನೆಸ್ದು ರೊಕ್ಕನೂ ಇನ್ಕ್ರೀಸ್ ಮಾಡೋದಿಲ್ಲ, ಬಿಸ್ನೆಸ್ಸಿಂದ ರೊಕ್ಕನೂ ಹೊರಗೆ ಹೋಗೋದಿಲ್ಲ. ಇಟ್ ವಿಲ್ be those items will keep the fund as it is. Okay, non-fund items are those items which will not increase the fund of the business and which will not decrease the fund of the business. The first one is depreciation. ಅಂದ್ರೆ ಏನ್ರಿ, ಮಷಿನರಿ ವ್ಯಾಲ್ಯೂ ಮಾತ್ರ ರೆಡ್ಯೂಸ್ ಆಕೋತ ಹೋಗ್ತಿರ್ತದೆ ಸರ್. ನಾವು ಪಾರ್ಟ್ ಆಫ್ ದ ಮಷಿನರಿ ವಿಲ್ ಬಿ ಗೆಟಿಂಗ್ ರೆಡ್ಯೂಸ್, ಅದಕ್ಕೆ ನಾವು ರೊಕ್ಕ ಸಪ್ರೇಟಾಗಿ ತೆಗೆದಿಡೋದಿಲ್ಲ. ಓಕೆ, ಡಿಪ್ರಿಷಿಯೇಷನ್ ಅಮೌಂಟ್ ಕಾಲಮಲ್ಲಿ XX ಅಂತ ತೋರಿಸೋಣ. ಗುಡ್ವಿಲ್ ರಿಟರ್ನ್ off, even this is a non-fund items. Preliminary expenses written off, ಇದು ಮೊದಲ್ರಿ ಬಿಸ್ನೆಸ್ ಸ್ಟಾರ್ಟ್ ಆಫ್ ಆಗೋಕ್ಕಿಂತ ಮೊದಲಾಗಿದ್ದ ಎಕ್ಸ್ಪೆನ್ಸಸ್ಸು. ಇವಾಗೂ ಎವ್ರಿ ಇಯರ್ ವಿ ವಿಲ್ ಕೀಪ್ ದಟ್ ಅಮೌಂಟ್ ಅಸೈಡ್. ಎಸ್ ಅನ್ನೋ ಸ್ಮಾಲ್ ಪಾರ್ಟ್ ಆಫ್ ದಿ ಕ್ಯಾಶ್ ವಿ ವಿಲ್ ಕೀಪ್ ಅಸೈಡ್. ಎಸ್ ಅನ್ನೋ ಇದು ಬಿಸ್ನೆಸ್ ಸೆಟಪ್ ಆಗೋಕ್ಕಿಂತ ಮೊದಲಾಗಿರೋ ಎಕ್ಸ್ಪೆನ್ಸಸ್ಸು, ಬಟ್ ಎವ್ರಿ ಇಯರ್ ವಿ ವಿಲ್ ಕೀಪ್ ಸಮ್ ಪಾರ್ಟ್ ಆಫ್ ಎಕ್ಸ್ಪೆನ್ಸಸ್ ಅಸೈಡ್. ಓಕೆ, ನೆಕ್ಸ್ಟ್ ಇಸ್ provision for bad debts. Okay, provision for bad debts, keeping some amount aside in order to be on the safer. Provision means to be on the safer, some amount we will be keeping aside. Provision for bad debts, provision for income tax or taxation, we take as a taxation. Provision for proposed dividend. ಓಕೆ, ಇವೆಲ್ಲ ಐಟಮ್ಸ್ನೂ ನಾವು ಆ್ಯಡ್ ಮಾಡಬೇಕ್ರಿ. ಫಾರ್ ದಿ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಓಕೆ, ದೆನ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಓಕೆ, ನಾವು ಫಿಕ್ಸ್ಡ್ ಅಸೆಟ್ ಸೇಲ್ ಮಾಡಿರ್ತೀವಿ ರೀ. ಓಕೆ, ಅದು ನಮ್ಗೆ ಎಷ್ಟು ಬರಬೇಕಾಗಿದ್ದು ರೊಕ್ಕ ಬಂದೇ ಇರ್ತದೆ. ಓಕೆ, ಅದರಿಂದ ರೊಕ್ಕ ಏನು ಹೊರಗೆ ಹೋಗಿದೆ, ಲಾಸ್ ಆಗಿದೆ ಅಂದರೆ ರೊಕ್ಕ ಏನು ಹೊರಗೆ ಹೋಗಿರೋದ್ರಿಲ್ಲ ರೀ. ನಮ್ಗೆ ಎಷ್ಟು ಬರಬೇಕಾಗಿತ್ತೋ ಅಷ್ಟು ರೊಕ್ಕ ಬಂದಿರುತ್ತೆ. ಇದನ್ನು ಆ್ಯಡ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಮೈನಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಇದನ್ನು ನಾವು ಮೈನಸ್ ಮಾಡಬೇಕು ರೀ. ಮೈನಸ್ ಮಾಡಬೇಕಾಗಿದ್ದನ್ನ ವಿ ವಿಲ್ ಶೋ ದಿಸ್ ಇನ್ ದಿ ಬ್ರ್ಯಾಕೆಟ್. ಓಕೆ, ಮೈನಸ್ ಮಾಡಬೇಕಾಗಿರೋ ಐಟಮ್ನ ನಾವು ಬ್ರ್ಯಾಕೆಟಲ್ಲಿ ತೋರಿಸ್ತೀವಿ. ಓಕೆ, ಇದನ್ನೆಲ್ಲ ಟೋಟಲ್ ಮಾಡಿ ವಿ ವಿಲ್ ಶೋ ಆನ್ ದಿ ಔಟರ್ ಕಾಲಮ್. ಸೊ ದಿಸ್ ವಿಲ್ ಬಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಫ್ರಮ್ operating activity. Cash flow from operating activity. One thing we have to show here that cash flow from operating activity. Wait one second. We have to write one more here. Cash flow from operating activity. Cash flow from operating activity before adjusting change in working capital. Okay, so this is the cash flow from operating activity before adjusting change in working capital. So working capital means, what is meant by working capital? So working capital means current assets minus current liability. Yes or no? Working capital means current assets minus current liability. You will get a working capital. Yes or no? So flow before, this is the cash flow before adjusting the change in working capital. Yes or no? Working capital and current assets minus current liability. So here listen carefully. If current assets ಇನ್ಕ್ರೀಸ್ ಆಗತ್ತಿತ್ತಂದರೆ, ಇನ್ಕ್ರೀಸ್ಡ್ ಇಫ್ ಕರೆಂಟ್ ಅಸೆಟ್ಸ್ ಯಾವ್ಯಾವ ಬರ್ತಾವ್ರಿ, ಸ್ಟಾಕ್ ಇರ್ಬೋದು, ಕ್ಯಾಶ್, ಎಸ್ ಅನ್ನು ಡೆಟಾಸ್, ಬಿಲ್ಸ್ ರಿಸೀವಬಲ್, ಎಸ್ ಅನ್ನು ಎಕ್ಸೆಟ್ರಾ. ಸೊ ಇಫ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ಡ್ ಆಯಿತು,
ಐ ಹ್ಯಾವ್ ಗಿವನ್ ದಿ ಲಿಸ್ಟ್ ಆಫ್ ಕರೆಂಟ್ ಅಸೆಟ್ಸ್ ಆಲ್ಸೋ. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ಡ್ ಆಯಿತು, ಅದನ್ನು ನಾವು ಮೈನಸ್ ಮಾಡಬೇಕು. ಓಕೆ, ಮೈನಸ್ನ ನಾವು ಬ್ರ್ಯಾಕೆಟಲ್ಲಿ ತೋರಿಸ್ತೀನಿ ಅಂತಂದಿದ್ದೆ. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ಡ್ ಆಯಿತು, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ಡ್ ಆಗಿದ್ದನ್ನ ನಾವು ಮೈನಸ್ ಮಾಡಬೇಕು. ಯಾಕೆ ಮೈನಸ್ ಮಾಡಬೇಕಂತಂದರೆ ಕ್ಯಾಶ್ ಹೊರಗೆ ಹೊಂಟದ ಅಂತ ಹೇಳಿ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ ಪರ್ಚೇಸ್ ಮಾಡಿದೆ, ಸ್ಟಾಕ್ ಎಸನ ಕರೆಂಟ್ ಅಸೆಟ್ಸ್ ಎಸನ್ನು. ಸ್ಟಾಕ್ ನಾನು ಪರ್ಚೇಸ್, ಸ್ಟಾಕ್ ಅಂದರೆ ರಾ ಮೆಟೀರಿಯಲ್ಸ್ ಅನ್ನೋದು ಎಸನ್ನು. ಈ ಸ್ಟಾಕ್ನದು ನಾನು ಪರ್ಚೇಸ್ ಮಾಡಿದೆ ಅಂತಂದರೆ ಸೊ ಕ್ಯಾಶ್ ಹೊರಗೆ ಹೋಗ್ತದಿಲ್ಲ ರೀ. ಸ್ಟಾಕ್ನ ನಾನು ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದೆ ಅಂತಂದರೆ ಕ್ಯಾಶ್ ಹೊರಗೆ ಹೋಗ್ತದೆ. ಕ್ಯಾಶ್ ಹೊರಗೆ ಹೋಯ್ತಂದರೆ ಆಟೋಮೆಟಿಕಲಿ ನಂದು ರೊಕ್ಕ ಬಿಸ್ನೆಸ್ನಾಗ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಕರೆಂಟ್ ಅಸೆಟ್ ಇನ್ಕ್ರೀಸ್ಡ್ ಆಯ್ತಂದ್ರೆ ಮೈನಸ್ ಮಾಡಬೇಕು, ಕರೆಂಟ್ ಅಸೆಟ್ಸ್ ಡಿಕ್ರೀಸ್ಡ್ ಆಯ್ತಂತಂದರೆ ಪ್ಲಸ್ ಮಾಡಬೇಕು. ಓಕೆ, ಬಿ ಕೇರ್ಫುಲ್. ಇಫ್ ಇನ್ಕ್ರೀಸ್ಡ್ ಇನ್ ದಿ ಕರೆಂಟ್ ಅಸೆಟ್ಸ್ ಐ ಹ್ಯಾವ್ ಟು ಮೈನಸ್, ಆ್ಯಂಡ್ ಕರೆಂಟ್ ಅಸೆಟ್ಸ್ ಡಿಕ್ರೀಸ್ಡ್ ಆಯ್ತಂತಂದರೆ ಪ್ಲಸ್ ಮಾಡಬೇಕು. ದಿ ರಿವರ್ಸ್ ವೇ, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ಡ್ ಆಯಿತು, ಪ್ಲಸ್ ಮಾಡಬೇಕು. ರೊಕ್ಕ ಹೊರ ಬಂದದ್ರಿ, ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ರೊಕ್ಕ ಒಳಗೆ ಬರತ್ತದ, ಎಸ್ ಸರ್ ನೋ. ಸೊ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ಡ್ ಆಯಿತು, ಮೈನಸ್ ಮಾಡಬೇಕು. ರೊಕ್ಕ ಹೊರಗೆ ಹೊಂಟದ, ಐ ಆಮ್ ಪೇಯಿಂಗ್ ದಿ ಬಿಲ್ಸ್, ಐ ಆಮ್ ಗಿವಿಂಗ್ ಟು ಕ್ರೆಡಿಟಾರ್ಸ್, ಎಸ್ ಸರ್ ನೋ. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ಡ್ ಆಯಿತು, ರೊಕ್ಕ ಒಳಗೆ ಬರತ್ತದ, ಆ್ಯಡ್ ಮಾಡಬೇಕು. ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ಡ್ ಆಯಿತು, ಐ ಆಮ್ ಮೇಕಿಂಗ್ ಅ ಪೇಮೆಂಟ್ ಆಫ್ ಬಿಲ್ಸ್, ಐ ಆಮ್ ಮೇಕಿಂಗ್ ಅ ಕ್ರೆಡಿಟಾರ್ಸ್ ಕೊಡತ್ತೀನಿ. ಸೊ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ಡ್ ಆಯಿತು, ರೊಕ್ಕ ಹೊರಗೆ ಹೊಂಟದು. ಓಕೆ, ಸೊ ಇನ್ಕ್ರೀಸ್ಡ್ ಇನ್ ಕರೆಂಟ್ ಲಯಬಿಲಿಟಿ ಐ ಹ್ಯಾವ್ ಟು ಆ್ಯಡ್, ಆ್ಯಂಡ್ ಡಿಕ್ರೀಸ್ಡ್ ಇನ್ ಕರೆಂಟ್ ಲಯಬಿಲಿಟಿ ಐ ಹ್ಯಾವ್ ಟು ಮೈನಸ್. ಇನ್ಕ್ರೀಸ್ಡ್ ಇನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ ಇನ್ಕ್ರೀಸ್ಡ್ ಆಯ್ತಂದರೆ ರೊಕ್ಕ ಹೊರಗೆ ಹೊಂಟದ, ಮೈನಸ್ ಮಾಡಬೇಕು. ಡಿಕ್ರೀಸ್ಡ್ ಕರೆಂಟ್ ಅಸೆಟ್ ಡಿಕ್ರೀಸ್ಡ್ ಆಯಿತು, ರೊಕ್ಕ ಒಳಗೆ ಬರುತ್ತದೆ, ಆ್ಯಡ್ ಮಾಡು. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ಡ್ ಆಯಿತು, ರೊಕ್ಕ ಒಳಗೆ ಬರುತ್ತದೆ, ಆ್ಯಡ್ ಮಾಡು. ಡಿಕ್ರೀಸ್ಡ್ ಆಯಿತು, ಐ ಆಮ್ ಮೇಕಿಂಗ್ ಅ ಪೇಮೆಂಟ್ಸ್, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ಡ್ ಆಯಿತು. ಓಕೆ, ಸೊ na total ಮಾಡಿ we have to show this is as an cash flow from operating activity. Okay, for this we have to minus tax paid, tax na pay ಮಾಡಬೇಕು. And now this value is known as a net cash flow from operating activity. Okay, this completes your first activity. More two activities we are having. This is completes your first activity. Our first activity will start with an cash flow from operating activities. Our first activity for in this first activity, first item will be net profit for the current period. For this we have to add all the non-fund items. Okay, and we have to minus the profit on sale of fixed assets, and the balance is known as a cash flow from operating activity before adjusting of the change in working capital. For this we have to make an adjustment of this current assets and the current liability. Current assets increased ಆಯಿತು, ಮೈನಸ್. ಡಿಕ್ರೀಸ್ಡ್ ಆಯ್ತಂದರೆ ಪ್ಲಸ್ ಮಾಡಬೇಕು. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ಡ್ ಆಯ್ತಂದರೆ ಪ್ಲಸ್, ಡಿಕ್ರೀಸ್ಡ್ ಆಯ್ತಂದರೆ minus. Okay, this one is known as a cash flow from operating activity. We have to minus the tax paid. Then this one known as a net cash flow from operating activity. Our next activity is cash flow from investing activity. Okay, investing activity. I have said totally we will be having three activities, that is operating activity, investing activity, and the financing activity. Now we are in the second activity, that is known as an investing activity. Okay, so investing activity only it's deal with an investment. Okay, so we when we get the cash from by issue of shares or by taking the loan from bank ಇಂದ ಲೋನ್ ತೊಗೊಂಡಿಲ್ಲ, ಶೇರ್ಸ್ ಇಶ್ಯೂ ಮಾಡಿ ನಾವು ಕ್ಯಾಶ್ ಬಂತು ಅಂದ್ರೆ ಬಿಸ್ನೆಸ್ನಾಗ, ಆ ಕ್ಯಾಶ್ ಏನು ಮಾಡ್ತೀವಿ, ವಿ ವಿಲ್ ಬಿ ಇನ್ವೆಸ್ಟಿಂಗ್ ಆನ್ ದಿ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಕ್ಯಾಶ್ ಪೇಮೆಂಟ್ ಫಾರ್
cash payment for purchase of fixed asset. Cash payment for purchase of fixed assets. ನಾನು ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡತ್ತೀನಿ ರೀ ಅಂದರೆ ಕ್ಯಾಶ್ ಏನಾಗತ್ತದ ಬಿಸ್ನೆಸ್ಸಿಂದ ಹೊರಗೆ ಹೊಂಟದ. ಸೊ ಹೊರಗೆ ಹೊಂಟಂದ್ರೆ ವಿ ಹ್ಯಾವ್ ಟು ಶೋ ಇನ್ ದಿ ಮೈನಸ್ ಸಿಂಬಲ್. ಕ್ಯಾಶ್ ಬಿಸ್ನೆಸ್ಸಿಂದ ಹೊರಗೆ ಹೊಂಟಂದ್ರೆ ವಿ ಹ್ಯಾವ್ ಟು ಶೋ ಇನ್ ದಿ ಮೈನಸ್ ಸಿಂಬಲ್. ಓಕೆ. ಕ್ಯಾಶ್ ರಿಸಿಪ್ಟ್ ಫ್ರಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಕ್ಯಾಶ್ ರಿಸಿಪ್ಟ್ ಫ್ರಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಸೇಲ್ ಮಾಡೋದಿನಿ ಅಂದರೆ ಕ್ಯಾಶ್ ಒಳಗೆ ಬರತ್ತದ. ಒಳಗೆ ಬರತ್ತಿತ್ತಂದರೆ ವಿ ಹ್ಯಾವ್ ಟು ಶೋ ಇನ್ ದಿಸ್ ಪ್ಲಸ್. ಓಕೆ. ಬ್ರ್ಯಾಕೆಟ್ನಾಗ ತೋರಿಸಿದ್ರೆ ಮೈನಸ್ ಅಂತ ಹೇಳಿ ಆಡ್ತಾರೆ, ಮೈನಸ್ ಅಂತ ಹೇಳಿ. ಕ್ಯಾಶ್ ಹೊರಗೆ ಹೊಂಟಂದ್ರೆ ವಿ ಹ್ಯಾವ್ ಟು ಶೋ ಇನ್ ದಿ ಮೈನಸ್. ಇಲ್ಲಿ ಪರ್ಚೇಸ್ ಮಾಡತ್ತೀನಿ, ಕ್ಯಾಶ್ ಹೊರಗೆ ಹೊಂಟದ, ಮೈನಸ್ನಾಗ ತೋರಿಸೋದು. ಇಲ್ಲಿ ಸೇಲ್ ಮಾಡಿ ಬಿಸ್ನೆಸ್ನಾಗ ರೊಕ್ಕ ಬರತ್ತದ, ಪ್ಲಸ್ ಆಗಿ ತೋರಿಸ್ಬೇಕು. ಪ್ಲಸ್ ಅಂದರೆ ವಿತೌಟ್ ಬ್ರ್ಯಾಕೆಟ್. ಓಕೆ. ನೆಕ್ಸ್ಟ್ ಈಸ್ ಕ್ಯಾಶ್ ರಿಸಿಪ್ಟ್ ಫ್ರಮ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ನಾ ಯಾವುದೋ ಒಂದು ಕಂಪ್ನಿದಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಆ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡತ್ತೀನಿ. ಸೊ ಐ ಆಮ್ ಗೆಟಿಂಗ್ ದಿ ಕ್ಯಾಶ್ ಇನ್ ಟು ದಿ ಬಿಸ್ನೆಸ್. ಇದನ್ನು ಪ್ಲಸ್ ಮಾಡಬೇಕು. ನೆಕ್ಸ್ಟ್ ಕ್ಯಾಶ್ ಪೇಮೆಂಟ್ ಫಾರ್ ಅಕ್ವೈರಿಂಗ್ ಇನ್ವೆಸ್ಟ್ಮೆಂಟ್. ನಾ ಯಾವುದೋ ಒಂದು ಕಂಪ್ನಿದಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅಲ್ಲತ್ತೀನಿ. ಸೊ ಮೈ ಕ್ಯಾಶ್ ಇಸ್ ಗೋಯಿಂಗ್ ಔಟ್ ಆಫ್ ದಿ ಬಿಸ್ನೆಸ್. ಕ್ಯಾಶ್ ಬಿಸ್ನೆಸ್ಸಿಂದ ಹೊರಗೆ ಹೋಗತ್ತಂದರೆ ಐ ಹ್ಯಾವ್ ಟು ಶೋ ಇನ್ ದಿ ಮೈನಸ್. ಓಕೆ. ದ ಟೋಟಲ್ ಆಫ್ ದಿಸ್ ಒನ್ ಇಲ್ಲಿ ತೋರಿಸಿ ವಿ ಹ್ಯಾವ್ ಟು ಆ್ಯಡ್ ದಿಸ್ ಒನ್. ಓಕೆ. ಸಾರಿ, ಇದ್ರ ಜೋಡಿ ಇದನ್ನು ಮೈನಸ್ ಮಾಡಬೇಕು ರೀ. ಓಕೆ. ನಮ್ಗೆ ಟೋಟಲ್ ಏನು ಫಸ್ಟ್ ಆ್ಯಕ್ಟಿವಿಟಿಯಿಂದ ಬಂದಿರ್ತದೆ ನೋಡಿರಿ, ಆ ಫಸ್ಟ್ ಆ್ಯಕ್ಟಿವಿಟಿದಿಂದ ಬಂದಿದ್ದು ಅಮೌಂಟ್ ಜೊತೆಗೆ ಈ ಟೋಟಲ್ ಅಮೌಂಟ್ ಏನು ಬಂದಿರ್ತದೆ ನೋಡಿರಿ ಅದನ್ನು ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದಾಗ ಬಂದಿದ್ದ ಅಮೌಂಟ್ನ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಓಕೆ. ಈ ಟೋಟಲ್ ಇದನ್ನು ಮಾಡಿ ಈ ಫಸ್ಟ್ ಆ್ಯಕ್ಟಿವಿಟಿ ಜೊತೆಗೆ ಮೈನಸ್ ಮಾಡಬೇಕು. ಓಕೆ. ಸೊ ಅದನ್ನು ನೋಡಿದ್ರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಅವ್ರ ಥರ್ಡ್ ಆ್ಯಕ್ಟಿವಿಟಿ ಈಸ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಓಕೆ. ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಏನ್ರಿ, ಇಟ್ಸ್ ಮೇನ್ಲಿ ಡೀಲ್ಸ್ ವಿತ್ ಶೇರ್ಸ್ ಅನ್ ಆಲ್. ಸೊ ಕ್ಯಾಶ್ receipt from issue of shares. Cash receipt from issue of shares. Cash receipt from issue of debenture. Okay. Cash receipt from borrowings. ಬ್ಯಾಂಕಿಂದ ಬೋರೋ ಮಾಡ್ಕೊತೀವಿ ನೋಡ್ರಿ, ಬ್ಯಾಂಕಿಂದ ಲೋನ್ ಅದು ತೊಗೊಂಡ್ರಿ, ಬೋರೋಯಿಂಗ್ಸ್. ಇವನ್ನೆಲ್ಲ ಏನಲ್ಲಿ ತೋರಿಸ್ಬೇಕು? ಪ್ಲಸ್ಸಲ್ಲೇ ತೋರಿಸ್ಬೇಕು. ಓಕೆ. ನೆಕ್ಸ್ಟ್ ಕ್ಯಾಶ್ ಪೇಮೆಂಟ್ ಫಾರ್ like if instead of telling this as in cash payment, we can tell that redemption of preference share or debenture. Here it is a new word called as redemption. Redemption here it is nothing but the shareholders, especially not the equity shareholders. This preference shareholders and the debenture shareholders will take back their shares from the company. Companyದಾಗ ಏನು shares ಅಂತ purchase ಮಾಡಿರ್ತಾರೆ ನೋಡ್ರಿ, ಅದನ್ನು they will take back. That is known as redemption. Okay. Reducing. Redemption here it is nothing but reducing whatever the shares they have purchased in the company, the shareholder will take back their shares. Okay. That thing is known as redemption. If they are taking back their invested shares or the purchased shares, the company will have to pay back their money. Yes or no? ಈ ಪರ್ಚೇಸ್ ಮಾಡಿ ಶೇರ್ಸ್ನ ಅವ್ರು ವಾಪಸ್ ತೊಗೊಳತ್ತಾರಂದ್ರೆ ಕಂಪ್ನಿ ಏನು ಮಾಡಬೇಕು ರೀ? ಕ್ಯಾಶ್ನ ಕೊಡಬೇಕು. ಸೊ ದ ಕ್ಯಾಶ್ ಇಸ್ ಗೋಯಿಂಗ್ ಔಟ್ ಆಫ್ ದಿ ಬಿಸ್ನೆಸ್. ಇಫ್ ದ ಕ್ಯಾಶ್ ಇಸ್ ಗೋಯಿಂಗ್ ಔಟ್ ಆಫ್ ದಿ ಬಿಸ್ನೆಸ್, ವಿ ಹ್ಯಾವ್ ಟು ಶೋ ಇನ್ ದಿ bracket. That is nothing but minus. Okay. Next is cash payment for borrowings.
ಈಗ ಲೋನ್ ತೊಗೊಂಡಿನ ಅಂತಂದ್ರೆ ಪೇ ಮಾಡಬೇಕಿಲ್ಲ ರೀ, ಕ್ಯಾಶ್ ಪೇಮೆಂಟ್ ಫಾರ್ ದಿ ಬಾರೋಯಿಂಗ್ಸ್, ಅದನ್ನು ಕ್ಯಾಶು ಹೊರಗೆ ಹೊಂಟದ. ಓಕೆ, ಕ್ಯಾಶ್ ಹೊರಗೆ ಹೊಂಟಂದ್ರೆ ಮೈನಸ್ನಾಗ ತೋರಿಸ್ಬೇಕು. ಸೊ ಕ್ಯಾಶ್ ರಿಸಿಪ್ಟ್ ಇಶ್ಯೂ ಮಾಡೋದ್ರಿಂದ ರೊಕ್ಕ ಒಳಗೆ ಬರ್ತದೆ, ಪ್ಲಸ್ ಮಾಡಬೇಕು. ಇಫ್ ಐ ಇಶ್ಯೂ ದಿ ಡಿಬೆಂಚರ್ ರೊಕ್ಕ ಒಳಗೆ ಬರ್ತದೆ. ಇಫ್ ಐ ಟೇಕ್ ದಿ ಲೋನ್ಸ್, ಇಫ್ ಐ ಬಾರೋ ಫ್ರಮ್ ದಿ ಬ್ಯಾಂಕ್ ರೊಕ್ಕ ಒಳಗೆ ಬರ್ತದೆ, ಪ್ಲಸ್ನಾಗ ತೋರಿಸ್ಬೇಕು. ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಆ್ಯಂಡ್ ದಿ ಡಿಬೆಂಚರ್, ಎಸ್ಪೆಷಲಿ ಪ್ರಿಫರೆನ್ಸ್ ಶೇರ್ ಮತ್ತು ಡಿಬೆಂಚರ್ನ ರಿಡಮ್ಷನ್ ಮಾಡ್ತಾರೆ. ಸೊ ರಿಡಮ್ಷನ್ ಮಾಡಿದ್ರಂದರೆ ದ ಶೇರ್ ಹೋಲ್ಡರ್ಸ್ ವಿಲ್ ಟೇಕ್ ಬ್ಯಾಕ್ ದೇರ್ ಇನ್ವೆಸ್ಟೆಡ್ ಶೇರ್ಸ್ or a purchased shares, that is known as a redemption. Redemption, it is nothing but take back. Okay, so minus ಟೇಕ್ ರಿಡಮ್ಷನ್ ಆಯ್ತು ಅಂದರೆ ಪರ್ಚೇಸ್ ಮಾಡಿ ಶೇರ್ಸ್ನ ಶೇರ್ ಹೋಲ್ಡರ್ ವಾಪಸ್ ತೊಗೊಂಡ್ರೆ ಅಂದರೆ ಕಂಪ್ನಿ ಪೇ ಮಾಡಬೇಕು ಅವ್ರಿಗೆ ವಾಪಸ್ ಕ್ಯಾಶ್ನ. ನೆಕ್ಸ್ಟ್ ಈಸ್ ಕ್ಯಾಶ್ ಪೇಮೆಂಟ್ ಫಾರ್ ದಿ ಬಾರೋಯಿಂಗ್ಸ್, ರೊಕ್ಕ ಹೊರಗೆ ಹೋಗ್ತದೆ, ಬಾರೋ ಮಾಡಿದ್ನ ನಾವು ಮತ್ತೆ ಪೇ ಮಾಡತ್ತೀವಿ. ಸೊ ನೌ ಇಟ್ ಈಸ್ ಅ ಟೋಟಲ್. ವಿತ್ ದಿಸ್ ಟೋಟಲ್ ಐ ಹ್ಯಾವ್ ಟು ಮೈನಸ್ ದಿ ಟೋಟಲ್ ಆಫ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇದ್ರ ಜೋಡಿ ಇದನ್ನು ಮೈನಸ್ ಮಾಡಿದ್ನಂದರೆ ಐ ವಿಲ್ ಗೆಟ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ financing activity. Okay, so I have said in the cash flow statement, this chapter mainly deals with cash jodi deal madutte antande. Here cash, it is nothing but cash, bank balance and the marketable securities. Yes sir, no, cash ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ನಾಗ 3 ಕೊಟ್ಟಿರ್ತಾರ್ರಿ. ಕ್ಯಾಶ್ ಮೀನ್ಸ್ ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಕ್ಯಾಶ್ ಅಂತಂತಂದರೆ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ದಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಎಸ್ ಆರ್ ನೋ, ಆಲ್ ಟುಗೆದರ್ ವಿ ವಿಲ್ ಬಿ ಕಾಲಿಂಗ್ ದೋಸ್ ಆರ್ ದಿ ಕ್ಯಾಶ್. ಕ್ಯಾಶ್ ಅಂತಂದರೆ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ದಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಇವು ಮೂರೂ ನಾವು ಕ್ಯಾಶ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಐಟಮೇ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ we have to take the cash and cash equivalent beginning of the year and cash equivalent end of the year. Okay, ಎರಡು ಅಮೌಂಟ್ ಅವರೇ ಕೊಟ್ಟಿರ್ತಾರೆ ರೀ. ಓಕೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತಲೇ ಹೇಳಿ ಕೊಟ್ಟಿರ್ತಾರೆ. ಓಕೆ, ಸೊ ಇದರಲ್ಲಿ ಇನ್ಕ್ರೀಸ್ ಆಗತ್ತಿತ್ತು ಆರ್ ಡಿಕ್ರೀಸ್ ಆಗತ್ತಿತ್ತು. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಓಕೆ, ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತಂದರೆ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ದಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಇವು ಮೂರನ್ನು ನಾವು ಸೇರಿಸಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತಲೇ ಹೇಳಿ ಕರಿತೀವಿ. ಓಕೆ, ಸಮ್ಟೈಮ್ಸ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಅವರೇ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟಲ್ಲಿ. ಇಲ್ಲ ಅಂತಂದರೆ ಈ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಇವು ಮೂರನ್ನು ನಾವು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಹೇಳಿ ಕರಿತೀವಿ. ಆಯಿತಾ, ಇವು ಎರಡರದ್ದು ಬ್ಯಾಲೆನ್ಸಿಂಗೇ ನಮ್ದು ಆನ್ಸರ್ ಆಗಿರ್ತದೆ. ಇವು ಮೂರು ಆ್ಯಕ್ಟಿವಿಟಿ ಮಾಡಿ ಸಿಗೋ ಆನ್ಸರು ಇವು ಓಪನಿಂಗ್ ಬ್ಯಾಲೆನ್ಸ್ ಜೊತೆಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಮೈನಸ್ ಮಾಡಿದಾಗ ಬರೋ ಆನ್ಸರು, ಮೈನಸ್ ಮಾಡಿದಾಗ ಬರೋ ಆನ್ಸರ್ನ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಹೇಳಿ ತೋರಿಸ್ತೀವಿ. ಆಯಿತಾ, ಈ ಮೂರರದ್ದು ಆ್ಯಕ್ಟಿವಿಟೀಸ್ ಮಾಡಿ ಬರೋ ಆನ್ಸರು ಅದೇ ಆಗಿರಬೇಕು. ಮತ್ತು ಈ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂದರೆ ಯಾವುದ್ರಿ? ಬ್ಯಾಂಕ್, ಕ್ಯಾಶ್ ಆ್ಯಂಡ್ ದಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಬಿಗಿನಿಂಗ್ ಆಫ್ ದಿ ಪೀರಿಯಡ್ ಜೊತೆಗೆ ಎಂಡ್ ಆಫ್ ದಿ ಪೀರಿಯಡ್ನ ಮೈನಸ್ ಮಾಡಿದಾಗ ಬರೋ ಆನ್ಸರು, ಈ ಮೂರೂ ಬರೋ ಆನ್ಸರು ಒಂದೇ ಇರಬೇಕು. ಒಂದೇ ಅಂತಂದರೆ ದಿಸ್ ಇಸ್ ದಿ ಶಾರ್ಟ್ಕಟ್ ವೇ ಟು ನೋ ದಿ ಆನ್ಸರ್. ಇವು ಎರಡೂ ಮೈನಸ್ ಮಾಡಿದಾಗ ನಮಗಿದೆ ಆನ್ಸರು. ಆಮೇಲೆ ಎಲ್ಲ ಮೂರು ಆ್ಯಕ್ಟಿವಿಟಿ ಮಾಡಿದಾಗ ಬಂದಿದ್ದ ಆನ್ಸರು ಒಂದೇ ಇತ್ತಂದರೆ ನಮ್ಮ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಓಕೆ, ಸೊ ಆ ಬಂದಿರೋ ಆನ್ಸರ್ನ ನಾವು, ಬ್ಯಾಲೆನ್ಸಿಂಗ್ ಆನ್ಸರ್ನ ನಾವು ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, I hope so everyone is clear with this format. So once if you do the problem, you will understand clearly. Okay, thank you.